speed to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, walk us to the light, pour stars from the sky, just two hearts running wild. Never sleep, never stop, every shot from the top. We're gonna be two hearts running wild. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ವ್ಲಾಗ್ ಶುರು ಮಾಡಿದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ. ಇದು ರಾತ್ರಿಯಿಂದ ಶುರು ಮಾಡ್ತಾ ಇದ್ದೀನಿ, ಆಮೇಲೆ ಗುಡ್ ನೈಟ್ ಹೇಳ್ತೀನಿ. ಹಾಗಾಗಿ ಇವಾಗ ಏನೂ ಹೇಳ್ತಾ ಇಲ್ಲ. ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಚಿನ್ನಿಗೆ ಸ್ವಲ್ಪ ಶಂಕರಪೊಳೆ ಮಾಡಬೇಕು ಅಂತ. ಹಿಟ್ಟೆಲ್ಲ ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಟು ಹಳೆ ಮನೆಗೆ ಹೋಗಿದ್ವಲ್ಲ, ಹಳೆ ಮನೆಯಿಂದ ಬರೋಷ್ಟೊತ್ತಿಗೆ ತುಂಬ ಟೈಮ್ ಆಗೋಗಿತ್ತು. ಹಾಗಾಗಿ ಬಂದೊಳನೆ ಫಸ್ಟು ಶಂಕರಪೊಳೆನ ಮಾಡ್ತಾ ಇದ್ದೀವಿ. ಅದೇನಾಗಿತ್ತು ಅಂದರೆ, ಹಿಟ್ಟು ನೆನೆಸಿ ತುಂಬ ಹೊತ್ತಾಗಿತ್ತಲ್ವ, ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು. ಹಾಗಾಗಿ ಆದರೆ ತುಂಬಾ ಚೆನ್ನಾಗಾಗಿತ್ತು. ನಾನು ಅವತ್ತು ಶಂಕರಪೊಳೆ ಮಾಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಆಗಿತ್ತು ಕಾಯಿಸಿ ಹಾಕಿರೋದು. ಇವತ್ತು ಸ್ವಲ್ಪ ತುಪ್ಪ ಕಮ್ಮಿ ಹಾಕಿ ಸ್ವಲ್ಪ ಗಟ್ಟಿ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಆಮೇಲೆ ಅಮ್ಮ ಹಿಟ್ಟು ಹಾಕಿ ಸ್ವಲ್ಪ ನಾದಿ ಅವರೇನೆ ಲಟ್ಸಿ ಕೊಟ್ಟರು. ಆನಂತರ ಚಿನ್ನಿ ಕಟ್ ಮಾಡಿ ಕೊಟ್ಟಲು. ಆಮೇಲೆ ಶಂಕರಪೊಳೆ ಕೂಡ ಮಾಡಿ ಆಯಿತು. ಬನ್ನಿ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ನಡಿ ನಡಿ. ಯಾರ ನೋಡ್ತಾ ಇದೀಯಾ? ಅಕ್ಕ ಆರು ಅಮ್ಮ ಊಟ ಹಾಕಮ್ಮ. ಪುಟ್ ಪುಚ್. ಗುಡ್ ನೈಟ್ ಹೇಳೋ ಸಮಯದಲ್ಲಿ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೆನ್ನೆದೇ ಇದು ಕಂಟಿನ್ಯೂಷನ್ ಬ್ಲಾಗ್. ದೊಡ್ಡ ಮನೆಯಿಂದ ಬಂದ್ವಲ್ಲ, ಬಂದವರು ಏನಾದರೂ ಶಂಕರಪೊಳೆ ಮಾಡಿದ್ವಿ. ಶಂಕರಪೊಳೆ ಇದೇ ವಿಡಿಯೋದಲ್ಲೇ ತೋರಿಸಿದ್ದೀನಲ್ಲ, ಅದಾಯಿತು. ಟೈಮ್ ಬಂದು 9 ಗಂಟೆ ಆಯಿತು. ನನಗೆ ರಾತ್ರಿ ಊಟ ಮಾಡಿ ಅಭ್ಯಾಸ ಇರಲ್ಲ. ನಾನು ಹಳೆ ಮನೇಲಿ ಒಂದೇ ರೊಟ್ಟಿ ತಿಂದು ಬಂದೆ. ನನಗೆ ಹಶಾಮ್ರ ಇಷ್ಟ ಅಲ್ಲ, ಅದಕ್ಕೆ ಊಟ ಮಾಡೋಣ ಅಂದ್ಕೊಂಡೆ. ಅದು ಅನ್ನನೂ ಮಧ್ಯಾಹ್ನದ್ದೇ ಬಸ್ತಿರೋ ಅನ್ನನ, ಅದೇನು ಹಾಗೆ ಗಳ ಅಂತ ಇತ್ತು. ಒಂದಷ್ಟು ಅನ್ನ ಹಾಕ್ಕೊಂಡು ಸ್ವಲ್ಪ ಪತ್ರೊಡೆ ಹಾಕ್ಕೊಂಡೆ. ನಂಗೆ ಊಟ ಮಾಡೋಕ್ಕಾಗಲಿಲ್ಲ, ಹಾಗೆ ಬಿಟ್ಟೆ. ಸಿಂಬನಿಗೆ ಸೋತು, ಸಿಂಬ ಅನ್ನ ಅವನೇ ಬರ್ತಾನೆ. ಸೋನುಗೆ ಹಾಕಿದೆ, ಅವನು ಊಟ ಮಾಡಲ್ಲ. ಅವ್ನು ಹಾಲು ಅನ್ನ ಮಜ್ಜಿಗೆನ ಎರಡೇ, ಸಾರು ಹಶಾಮ್ರ ಆ ಥರ ಎಲ್ಲ ಏನು ಊಟ ಮಾಡಲ್ಲ ಅವನು. ಇಷ್ಟು ಪತ್ರೊಡೆ ತಿಂದು ಒಂದು ಅರ್ಧ ಸೌತೆಕಾಯಿ ತಿಂದೆ. ಈಗ ಒಂದು ಲೋಟ ಹಾಲು ಕುಡಿದು ಮಲಗಬೇಕು. ಇವತ್ತು ನಾಳೆದು ಸ್ವಲ್ಪ ವ್ಲಾಗ್ನ ಹಾಕ್ತೀನಿ ಮಧ್ಯಾಹ್ನ ತನಕ. ನೆಕ್ಸ್ಟು ವ್ಲಾಗಲ್ಲಿ ನಿಮಗೆ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ನ ಹಾಕ್ತೀನಿ. ಯಾಕಂದರೆ ಹಳ್ಳಿ ವಿಡಿಯೋಗಳು ಸ್ವಲ್ಪ ಓಡ್ತವೆ, ನಾವು ಒಂಚೂರು ವ್ಯೂಸು ಚೆನ್ನಾಗಾಗುತ್ತಲ್ವ, ಹಾಗಾಗಿ ಹಾಗೆ ಹಾಕೋಣ ಅಂತ. ಎಷ್ಟು ಭಾಗ ಆಗಿ ಬರುತ್ತೋ ಗೊತ್ತಿಲ್ಲ, ಅಷ್ಟು ವ್ಲಾಗ್ಗಳನ್ನ ಹಾಕ್ತೀನಿ. ಚಿನ್ನ ನಂಗೆ ಒಂದು ಲೋಟ ಹಾಲು ತಂದ್ಕೊಡೆ. ಬೇಡ ಬಿಡು, ನಾನೇ ಅರ್ಶಿನ ಹಾಕೊಂಡು ಹಾಲು ಕುಡಿತೀನಿ. ನಿನ್ನೆ ಬೆಳಗ್ಗೆ ಹಚ್ತಿಂತ ನಾನು ಹಚ್ಕೊಬೇಕು. ನಾಳೆ ಅಲ್ಲ, ನಾಡ್ದಲ್ಲ ಸ್ನಾನ ಮಾಡೋದು. ನಾಡ್ದು ಮಾಡಲೇಬೇಕು, ಹಬ್ಬದ ದಿನ ತಲೆ ಸ್ನಾನ ಮಾಡಲೇಬೇಕು. ಅದಕ್ಕೆ ನಾಳೆ ಹಚ್ಕೊಂಡು ನಾಡ್ದು ಮಾಡೋಣ. ನಾವು ಒಂಚೂರು ಮೆಹಂದಿ ಸೊಪ್ಪು ತೊಗೊಂಬ, ಮೆಹಂದಿ ಸೊಪ್ಪು ಮತ್ತು ಇದನ್ನ ಹಾಕ್ಕೊಂಡು ಪೂಜೆ ಹಚ್ಚು. ಇದು ಹರವೆ ಸೊಪ್ಪು, ಬಸಳೆ ಸೊಪ್ಪು, ಇದು ಬಿಟ್ಟರೆ ಬಾಯಲ್ಲಿ ನನಗೆ ಯಾವುದೂ ಬರೋದೇ ಇಲ್ಲ. ಎಂಥದ್ದು ಅವ್ರು ಡ್ಯಾಡಿದೊಂದು ಹಳೇದು ಯಾವುದೋ ಒಂದು ಟೀ ಶರ್ಟ್ ಇತ್ತು, ಅದನ್ನು ಹಾಕೊಂಡು ಕೂತ್ಕೊಂಡಿಲ್ಲ. ಅವ್ರ ಅಮ್ಮಮ್ಮ ಬದೇ ಬೈತಾ ಇದ್ರು, ಅದು ಎಂತ ಹಾಕ್ಕೊಂಡಿದ್ಯಾ ಅಂತೇಳಿ. ಅದೊಂಥರ ಬನಿಯನ್ ಥರ ಇದೆಯಾ, ಅದನ್ನು ಹಾಕೊಂಡಿಲ್ಲ. ರಾತ್ರಿ ಮಾತ್ರ ಹಾಕ್ಕೊಂತೀನಿ, ಬೆಳಗ್ಗೆ ಬೇರೆ ಹಾಕ್ಕೊಂತೀನಿ ಅಂತ ಹೇಳಿದ್ರು. ಹಾಲು ಕುಡಿಬೇಕು, ಒಂದು ಲೋಟ ಹಾಲು ಮತ್ತು ಅರಿಶಿನ ಹಾಕ್ಕೊಂಡು ಹಾಲು ಕುಡಿತೀನಿ. ಹಾಲು ಅರಿಶಿನ ಹಾಕ್ಕೊಂಡು ಕುಡಿದ್ರೆ ಮುಖ ಗ್ಲೋ ಬರುತ್ತಂತೆ ನೋಡಿ. ನಾನು ಆವಾಗ ರಜದಲ್ಲಿ ಇರ್ತಿದ್ದಲ್ಲ, ಆವಾಗ ದಿನಾ ಕುಡಿತಾ ಇದ್ದೆ. ಒಂದು ಇಷ್ಟೇ ಚಿಟಿಕೆ ಅಷ್ಟು. ಅಂದರೆ ಏನು ಗೊತ್ತಾ, ನಾವು ನಂದಿನಿ ಹಾಲು ಕುಡಿತೀವಲ್ಲ, ಅದೊಂಥರ ಚಪ್ಪೆ ಚಪ್ಪೆ ಅಂತ ಅನಿಸುತ್ತೆ. ಈ ಹಾಲು ಹೆಂಗಿರುತ್ತೆ ಗೊತ್ತಾ, ಎಷ್ಟು ಎಮ್ಮೆ ಹಾಲು ದಪ್ಪನೂ ಇರುತ್ತೆ ಮತ್ತು ತುಂಬ ಸ್ವೀಟ್ ಇರುತ್ತೆ. ನೀವು ಸಕ್ಕರೆ ಹಾಕೊಳ್ಳೋದೇ ಬೇಡ. ಪ್ಯೂರ್ ಹಾಲು ಅಂತೆ ನಂದಿನಿ. ಅದರಲ್ಲೂ ತುಂಬ ಥರದ ಹಾಲು ಇದೆಯಂತೆ. ನಾನು ಮೊನ್ನೆ ಒಂದು ಯಾವುದೋ ವಿಡಿಯೋ ನೋಡಿದೆ, ಅದರಲ್ಲಿ ಎಮ್ಮೆ ಹಾಲು ಎಷ್ಟು ನಾನು ನೋಡೇ ಇಲ್ಲ. ನಮ್ಮ ಪೇಟೆಲ್ ಸಿಗೋದು 3 ಥರದ ಹಾಲು. ಹಸಿರು ಒಂದು, ಆರೆಂಜ್ ಒಂದು. ಆರೆಂಜ್ ನಾನು ಯಾವಾಗ ಸಿಗುತ್ತಾ? ಹಾಂ, ಆರೆಂಜ್ ಒಂದು ಸಿಗುತ್ತೆ. ಆರೆಂಜ್ ನಾನು ಹೆಪ್ಪಾಕಕ್ಕೆ ತರ್ತೀನಿ. ಅನ್ನ ಹಾಕ್ತೀಯಾ? ಕೊಡು. ಹಾಕ್ತೀರಾ ಚಿನ್ನಿ ಸೋನಿಗೆ? ನಮ್ಮಮ್ಮ ಎಲ್ಲ ಸುಡಾಡ್ತಾರಲ್ಲ ಅದಕ್ಕೆ.
ಹಸಿರು ಹಾಲು, ನೀಲಿ ಹಾಲು, ಯೆಲ್ಲೋ ಕಲರ್ ಹಾಲು, ಎಲ್ಲೋ ಅಲ್ಲ ಆರೆಂಜ್ ಕಲರ್ ಹಾಲು. ನಾನು ಯಾವಾಗಲೂ 2 ಕಲರ್ ಯೂಸ್ ಮಾಡ್ತೀನಿ. ಗ್ರೀನ್ ಹಾಲು ನಾವು ಯಾವತ್ತೂ ಯೂಸ್ ಮಾಡಿಲ್ಲ. ಎಮ್ಮೆ ಹಾಲು ಸಿಗುತ್ತಮ್ಮ ನಂದಿನಿ ಅವ್ರದ್ದು, ನನಗೂ ಗೊತ್ತಿಲ್ಲ. ನಮ್ಮ ಮನೆ ಅದೊಂದು ವೀಡಿಯೋ ನೋಡಿದಾಗ ಹೇಳಿದೆ, ನಮ್ಮ ಅಮ್ಮಂಗೆ ಇಲ್ಲಿ ಓಡಾಡೋಕ್ಕೆ ತ್ರಾಸಾಗುತ್ತೆ. ಹಾಗಾಗಿ ನಮ್ಮ ಸೋನು ಹೆಂಗೆ ಗೊತ್ತಾ, ಅವಳನ್ನು ತೋರಿಸಂಗಿಲ್ಲ ನಿಮಗೆ. ಅದಕ್ಕೆ ಮತ್ತೆ ಯಾರ್ದಾರು ಒಂದು ನೆಗೆಟಿವ್ ಕಮೆಂಟ್ ಬರುತ್ತೆ, ಅದಕ್ಕೆ ಸಮಸ್ಯೆ ಬೇಡ ಅಂತ ಹೇಳಿ ಅವಳ ಹತ್ರ ಟೀ ಶರ್ಟ್ ಹಾಕೊಂಡು ಹೇಳಲ್ಲ, ಸ್ಲೀವ್ಲೆಸ್ ಥರದ ಹಾಕೊಂಡು ಹೇಳ. ಅಮ್ಮ ಅದೇ ಅಂತಿದ್ದಾರೆ ತೆಗಿ ಅಂತ ಹೇಳಿ, ಬನ್ನಿ ಒಂಥರ ಇದೆ ಅಷ್ಟೇ, ಮತ್ತೇನಿಲ್ಲ. ಏನೋ ಹೇಳ್ತಾ ಇದ್ದೆ. ಅದು 2 ಥರದ ಹಾಲು ಗೊತ್ತು, ನಾನೇ ಯಾವುದೋ ವೀಡಿಯೋ ನೋಡಿ ಕಲ್ತಿದ್ದು. ಸೊ ನನಗೆ ಇವತ್ತು ಏನಾಗಿದೆ ನಂಗೆ ಗೊತ್ತಿಲ್ಲ. ವೀಡಿಯೋ ನೋಡಿದಾಗ ನನಗೂ ಗೊತ್ತಾಗಿದೆ ಅಷ್ಟೆಲ್ಲ ಥರದ ಹಾಲು ಇದೆಯಾ ಅಂತ ಹೇಳಿ. ಅಷ್ಟೇ, ಮತ್ತೇನಿಲ್ಲ. ಆದರೆ ನಮ್ಮ ಇದು ಎಮ್ಮೆ ಹಾಲು ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ನಂಗೆ ಆಕಳ ಹಾಲು ಅಷ್ಟು ಇಷ್ಟ ಆಗೋದಿಲ್ಲ. ಎಮ್ಮೆ ಹಾಲು ದಪ್ಪ ಇರುತ್ತೆ ಮತ್ತು ಸ್ವಲ್ಪ ಸ್ವೀಟ್ ಅಂತ ಇರುತ್ತೆ. ನಾನು ಹಾಲಿಗೆ ಸಕ್ಕರೆ ಆ ಥರದ್ದೇನು ಹಾಕೊಂಡು ಕುಡಿಯೋಲ್ಲ, ಹಾಗೆ ಇದು ಮಾಡ್ತೀನಿ, ಕುಡಿತೀನಿ. ನಮ್ಮ ಸೋನು ಹೆಂಗೆ ಗೊತ್ತಾ, ನಮ್ಮನ್ನೂ ನಂಬಲ್ಲ. ಕೆಲವೊಂದು ನಾಯಿಗಳು ಊಟ ಮಾಡ್ತಾ ಹತ್ತಿರ ಹೋಗಬಾರ್ದು, ಅದಕ್ಕೆ ಅಭ್ಯಾಸ ಮಾಡಬೇಕಂತೆ. ಊಟ ಹಾಕಿದಾಗ ಮೈ ಮೇಲೆ ಇದು ಮಾಡಿ. ನಮ್ಮ ಸಿಂಬ ಹೆಂಗೆ ಗೊತ್ತಾ, ನಾನು ಅನ್ನ ಎಲ್ಲ ಚೆಲ್ತಾನಲ್ವ, ಅದನ್ನು ಕೈ ಹಾಕಿ ಬೆಳೆದು ಕೊಟ್ಟರು ತಿಂತ. ನಮ್ಮದು ಸಿಂಬ ಇದ್ದಾನಲ್ಲ, ಅವನೊಂಥರ ಒಂಥರ ಮಗು ಥರ. ಇವನು ತುಂಬ ರ್ಯಾಶ್ ಇದ್ದಾನೆ. ಹೋದ್ಸಲ ನಮ್ಮನೆಯವ್ರು ಔಷಧಿ ಹೊಡಿಯೋಕ್ಕೆ ಬಂದಿದ್ರು ಗೊತ್ತಾ, ಯಾವುದೋ ಹಬ್ಬದ ಟೈಮಲ್ಲಿ. ಅವಾಗ ನಮ್ಮ ಮನೆಯವರಿಗೆ ಜೋರು ಮಾಡಿದಂತೆ, ಕಾರ್ ಇಳಿಯೋಕ್ಕೆ ಬಿಟ್ಟಿಲ್ಲಂತೆ. ಈಗ ಯಾರು ನಮ್ಮ ಮನೆ ಮೇಲೆ ಹತ್ತೋ ಆಗಿಲ್ಲಂತೆ ಅಲ್ಲ. ಸಿಲಿಂಡ್ರು ಇಡೋರಂತೂ ಹಬ್ಬ ಇಲ್ಲಿಗೆ ಬರೋದೇ ಇಲ್ಲ ಅಂತೆ. ಅಮ್ಮ ಫಸ್ಟ್ ನಾಯಿ ಕಟ್ರಿ ಅಂತ ಹೇಳಿ ಆಮೇಲೆ ಬರ್ತಾರಂತೆ. ಈಗ ಒಂದು ಲೋಟ ಹಾಲು ಕುಡಿದು ಮಲಗೋದು. ಇವನ ಕಚ್ಚೋದೇನೋ ಗೊತ್ತಿಲ್ಲ, ಆದರೆ ತುಂಬ ಮೈ ಮೇಲೆ ಹೋಗ್ತಾನೆ. ಆದರೆ ಹಿಂಗೆ ಇರಬೇಕು ನಾಯಿಗಳು, ನಮ್ಮ ಸಿಂಬನ್ ಥರ ಇರಬಾರ್ದು. ಇವನು ಹೋಗ್ತಾನೆ ಏನೋ ದೊಡ್ಡ ಪೌರುಷದ ಥರ, ಬಂದ ತಕ್ಷಣ ಎಲ್ಲರೂ ಹೆದರ್ಬೇಕು. ಹಂಗೆ ಸಿಂಬ ಏನಿಲ್ಲ, ಹಿಂಗೆ ಆಮೇಲೆ ಹಿಂಗೆ ಬಾಲ ಆಡಿಸ್ತಾನೆ. ಇವ್ನು ಹಂಗಲ್ಲ, ಇವ್ನು ತುಂಬ ರ್ಯಾಶ್ ಇದ್ದಾನೆ. ನಮ್ಮ ಚಿಕ್ಕಪ್ಪನ ಮಗ ತಂದು ಕೊಟ್ಟಿದ್ದಲ್ಲ, ಅವನಿಗೆ ಬರಕ್ಕೆ ಬಿಡಲ್ಲ. ಈಗ ಅಷ್ಟು ಇದು ಮಾಡ್ತಾನೆ. ನಮಗೆ ಹಂಗೆ ಮಾಡಲ್ಲಪ್ಪ, ನನಗೆ ಹಂಗೆ ಮಾಡಲ್ಲ, ಇವಳಿಗೂ ಹಂಗೆ ಮಾಡಲ್ಲ. ಅದು ನಮ್ಮ ಮನೆಯವ್ರಿಗೆ ಹಂಗೆ ಮಾಡಿದ್ವಿ ಮಾಡಲ್ಲ. ಶ್ರೇಯೂ ಬಿಡಿ, ನಾವು ನಾಯಿಗೊಲ್ಲ ಅನ್ನೋದು ನಾವು ಯಾವಾಗಲೂ ಅಷ್ಟೇ. ಈಗ ಹಾಲು ಕುಡಿದು ಮಲಗಬೇಕು. ತಲೆನೋವು ಮಾತ್ರೆ ತಿಂದೇನೆ ಕಮ್ಮಿ ಆಯಿತು. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be two hearts running wild. So loud as the hours pass, we're gonna do it all again. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ಎದ್ದಳು ಫಸ್ಟು ತೋಟಕ್ಕೆ ಹೋಗಿ ಕೆಸುವಿನ ಸೊಪ್ಪನ್ನ ಕೊಯ್ಕೊಬಂದೆ. ಎಲ್ಲರೂ ಬಂದಿರ್ತಾರಲ್ವ, ಹಾಗಾಗಿ ಪತ್ರೊಡೆ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಎದ್ದಳು, ಮುಖ ತೊಳೆದು ನೀರು ಕುಡಿತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಹಳೆ ಸೋನು ಬಂದಿದ್ದ. ನಮ್ಮ ಈ ಹೊಸ ಸೋಮು ಅವನನ್ನ ಜೋರು ಮಾಡಿ ಕಳಿಸ್ಬಿಟ್ಟ. ಅವನು ಹಾಗೆ ಹೋದ. ಪ್ರತಿ ಸಲನೂ ಅಷ್ಟೇ, ನಾವು ಬಂದಿದ್ದೀವಿ ಅಂದರೆ ನಮ್ಮನ್ನು ಮಾತಾಡ್ಸೋದಕ್ಕೆ ಅಂತ ಬಂದುಬಿಡುತ್ತೆ ಪಾಪ. ನಾನು ಪ್ರತಿ ವ್ಲಾಗಲ್ಲೂ ಅವನನ್ನು ತೋರಿಸ್ತೀನಿ. ಇವತ್ತು ನಾನು ವೀಡಿಯೋ ಮಾಡೋಷ್ಟೊತ್ತಿಗೆ ನಮ್ಮ ಸೋಮನು ಓಡಿಸ್ಬಿಟ್ಟಿದ್ದ ಅವನನ್ನು. ಸೋಮು ಅಂದು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಎಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಜೊತೆ ಮರಗೆಸು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಮರಗೆಸು ಇರಲಿಲ್ಲ. ಹಾಗೆ ನಾನು ಎಲ್ಲ
ಅದನ್ನು ಹುರಿದು ಈಗ ನೆನೆಸ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಒಗ್ಗರಣೆ ಹಾಕಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಮಧ್ಯಾಹ್ನ ಒಗ್ಗರಣೆ ಹಾಕೋದಕ್ಕೆ ಆಗಲಿಲ್ಲ. ಸಂಜೆ ಹಾಕಿ ಕೊಟ್ಟೆ. ಅದು ನೆಕ್ಸ್ಟ್ ಡೇ ಬರುತ್ತೆ, ನಾಳೆ ಬರುತ್ತೆ. ಇವತ್ತು ಚಿನ್ನಿ ತಿಂಡಿ ತಾಲಿಪಟ್ಟು ಮಾಡೋಕ್ಕೆ ಹೇಳಿದ್ಲು ಅವ್ರ ಅಮ್ಮಮ್ಮಂಗೆ. ಗುಡ್ ಮಾರ್ನಿಂಗ್. ಇವತ್ತು ನೋಡಿ ಯಾರು ಅಡುಗೆ ಮನೇಲಿದ್ದೀನಿ ಅಂತ. ಸುಮಾರು ದಿನ ಆಗಿತ್ತಲ್ಲ ಮಗ್ಗು, ತುಂಬ ನಾನು ನೀಟಾಗಿ ತೊಳೆದಿಟ್ಟಿರ್ಲಿಲ್ವೋ ಎಂಥದ ಗೊತ್ತಿಲ್ಲ, ಸರಿ ಇಲ್ಲ, ತೊಳ್ಕೊಬರ್ತೀನಿ ಇನ್ನೊಂದ್ಸಲ. ಟೀ ಮಾಡೋಣ. ಅಮ್ಮ ನಿನ್ನೆ ತಂಬಾಲು ಇಟ್ಟಿದ್ದಾರೆ. ತಂಬಾಲು ಅಂದರೆ ಇದನ್ನು ಕಾಯಿಸೋದಿಲ್ಲ, ರಾತ್ರಿ ಕಾಯಿಸಿರೋ ಹಾಲು ಇಲ್ಲಿದೆ. ನಂಗೆ ನಿನ್ನೆ ಎಲ್ಲ ಮಜ್ಜಿಗೆ ಮೊಸರೆಲ್ಲ ಕೊಟ್ರಲ್ಲ, ಹಾಗಾಗಿ ಮೊಸರು ಇರಲಿಲ್ಲ. ಈಗ ನಿನ್ನೆ ರಾತ್ರಿನ ಒಂಚೂರು ಮೊಸರು ಹೆಪ್ಪು ಹಾಕಿದ್ರು, ಅಂದರೆ ಹಾಲು ಇರಲಿಲ್ಲ, ಹಾಲು ಒಯ್ದರು ನಮ್ಮ ಮನೆಯವರು. ಹಾಗಾಗಿ ನೋಡಿ ನೊರೆ ಇರುತ್ತಲ್ಲ ಅದು. ಈ ಹಾಲಲ್ಲಿ ಇಟ್ಟು ಒಂದು ಲೋಟ ಕರೆಕ್ಟ್ ಆಗುತ್ತೆ. ಇದರಲ್ಲಿ ಅಮ್ಮಗೂ ಒಂಚೂರು ಕೊಡ್ತೀನಿ. ಅವರು ಆಮೇಲೆ ನಾನೇ ಮಾಡ್ಕೊತೀನಿ ಅಂದರು. ಅವ್ರು ಶುಗರ್ ಲೆಸ್ ಕುಡಿಯೋದಾರ. ನನಗೆ ಇಬ್ಬಿಬ್ಬರಿಗೆ ಟೀ ಮಾಡೋಕೆ ಅಷ್ಟು ಇಷ್ಟ ಆಗಲ್ಲ. ನಂಗೆ ಒಬ್ಬಳಿಗೆ ಒಂದು ಲೋಟ ಮಾಡ್ಕೋಬೇಕು. ನಾನು ಇದಕ್ಕಾಗೆ ಊರಿಗೆ ಬರೋದು ಟೀ ಕುಡಿಯೋಕ್ಕಾಗಿ. ನಗ್ತಿರೇನೋ ಎಲ್ಲರೂ. ಅದಕ್ಕೆ ಅಮ್ಮನ ಹತ್ರ ಇವತ್ತು ಮಸಾಲ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಇಟ್ಕೊಂಡಿದ್ದೀನಿ. ಯಾಲಕ್ಕಿ ಎಲ್ಲ ಇಸ್ಕೊಂಡಿದ್ದೀನಿ. ಅವತ್ತು ಶಿವಮೊಗ್ಗದಲ್ಲೇ ಕುಡ್ದೆ ಅಲ್ಲ, ಯಾಲಕ್ಕಿ ತುಂಬ ಹಾಕಿದ್ರು, ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ಇವತ್ತು ಶುಂಠಿ ಹಾಕಲ್ಲ, ಶುಂಠಿ ಇಲ್ಲ, ಕಿತ್ಕೊಬರ್ಬೇಕು ಹೋಗಿ. ಅದಕ್ಕೆ ಯಾಲಕ್ಕಿ ಹಾಕೋಣ ಅಂತ ಯಾಲಕ್ಕಿ ಇಸ್ಕೊಂಡಿದ್ದೀನಿ. ಚಿನ್ನಿ ಮಲಗಿದಾಳೆ, ಇನ್ನೂ ಎದ್ದಿಲ್ಲ. ಸ್ವಲ್ಪ ಥಂಡಿ ಆದಂಗೆ ಆಯಿತು. ನಂಗೆ ಇಲ್ಲಿ ಬಂದ ತಕ್ಷಣ ಯಾವಾಗಲೂ ಸ್ವಲ್ಪ ಅಲರ್ಜಿ ಆಗಿಬಿಡುತ್ತೆ. ನಮ್ಮಮ್ಮ ಬೈತಿರ್ತಾರೆ ಯಾವಾಗ ನೋಡಿದ್ರು ಥಂಡಿ. ನಮ್ಮನೇಲಿ ನಮ್ಗೆ ಥಂಡಿ ಇರಲ್ಲ, ಇಲ್ಲಿ ಬಂದರೆ ಯಾವಾಗೂ ಥಂಡಿ ಆಗುತ್ತೆ. ಹಾಲು ಬೇಕು, ಚೆನ್ನಾಗಿರೋ ಟೀ ಕುಡಿಯೋಣ ಅಂತ. ಯಾರ್ಯಾರಿಗೆಲ್ಲ ಈ ತಂಬಾಲು ಟೀ ಕುಡಿದ ಅಭ್ಯಾಸ ಇದೆ, ಇದು ಟೀಗಿಂತನೂ ಕಾಫಿ ಮಾಡ್ಕೋಬೇಕು, ಸೂಪರ್ ಆಗಿರುತ್ತೆ. ನಮಗೆ ಇದು ಯಾರಿಂದ ಬಂದಿದ್ದು ಅಂದರೆ ನಮ್ಮ ಅತ್ತೆ, ನಮ್ಮ ಅಪ್ಪನ ತಂಗಿ ಒಬ್ಬರಿದ್ದಾರೆ ಮಳಗದ್ದೆಯವರು. ಅವರು ಯಾವಾಗಲೂ ಒಂದು ತಂಬಾಲನ್ನು ಹಿಂಗೆ ಮೇಲೆ ಇಡೋರು. ಒಂದು ನಾಗನ್ಗೆ ಅಂತಾರೆ, ಇರುತ್ತೆ ಹಿಂಗೊಂದು ಹಲಗೆ ಇರುತ್ತೆ, ಅಲ್ಲಿ ಇಡೋರು. ಅವ್ರು ಕಾಫಿ ಅಂದ ತಕ್ಷಣ ಆ ತಂಬಾಲು ತೆಗೆದು ಕಾಫಿ ಮಾಡಿ ಕೊಡೋರು. ನಾನು ಕಾಫಿ ಕುಡಿಯೋ ಹುಚ್ಚಿದ್ದು ಅವರೇನೆ. ನಾನು ಇಲ್ಲಾಂದ್ರೆ ನಮ್ಮನೇಲಿ ನಾನು ಕಾಫಿ ಟೀ ಏನೂ ಕುಡಿತಿರ್ಲಿಲ್ಲ. ನಾನು ಮದುವೆ ಆದಮೇಲೆ ಕಾಫಿ ಟೀ ಕುಡಿಯೋಕ್ಕೆ ಶುರು ಮಾಡಿದ್ದು. ಅದು ತುಂಬ ದಿನ ಆದ ನಂತರ. ನಮ್ಮ ಮನೇಲಿ ಎಷ್ಟು ಹಾಲು ಇರ್ತಿತ್ತು ಗೊತ್ತಾ, ಅವಾಗ ಒಂದು ಲೋಟ ಹಾಲು ಕುಡಿತಿರ್ಲಿಲ್ಲ ನಾವು. ನಮ್ಮದು ಕೊಟ್ಟಿಗೆ ಮನೆ ಇದೆಯಲ್ಲ, ಎರಡೂ ಸೈಡು ಎಮ್ಮೆ ಇರ್ತಾ ಇತ್ತು, ಕುಡಿತಿರ್ಲಿಲ್ಲ. ಅತ್ತೆ ಅವ್ರ ಮನೆಗೆ ಹೋದಾಗ ನನಗೆ ಕಾಫಿ ಮಾಡಿ ಕೊಡೋರು. ಅಷ್ಟು ಚೆನ್ನಾಗಿರೋದು. ನಂಗೆ ಅವಾಗಿಂದ ನಾನು ಅಂದರೂ ಕುಡಿತಿರ್ಲಿಲ್ಲ, ಅಲ್ಲಿ ಹೋದಾಗ ಮಾತ್ರ ಕುಡಿತಿದ್ದೆ. ಮತ್ತು ನಮ್ಮ ಹಳೆ ಮನೆಗೆ ಮಲ್ಗಕ್ಕೆ ಹೋಗ್ತಿದ್ವಿ ಅಜ್ಜಿ ಜೊತೆ ಮಲ್ಗೋದಕ್ಕೆ. ಆವಾಗ ನಮ್ಮ ಅಜ್ಜಿ ಬೆಳಗ್ಗೆ ಎದ್ದ ತಕ್ಷಣ, ನೀವು ನಗ್ತೀರ ಅನ್ಸುತ್ತೆ, ಬೆಳಗ್ಗೆ 6:30 7 ಗಂಟೆಗೆ ಹೇಳ್ತಿದ್ವಲ್ಲ, ಎದ್ದ ತಕ್ಷಣ ಅದು ಸ್ವೀಟ್ ಅಂದರೆ ನಮ್ಮ ಅಜ್ಜಿ ಪಾಯಸ ಸ್ವೀಟ್ ಕಮ್ಮಿ ಇರುತ್ತೆ, ನಮ್ಮ ಅಜ್ಜಿದು ಕಾಫಿ ಅಷ್ಟು ಸ್ವೀಟ್ ಇರುತ್ತೆ. ಹಂಗೊಂದು ಕಾಫಿ ಮಾಡಿ ಕೊಟ್ಟು ಬೆಳಗ್ಗೆ ನನಗೆ ಹಪ್ಪಳ ಅಂದರೆ ನನ್ನ ಜೀವ. ಬೆಳಗ್ಗೆ ಎದ್ದು ಹಪ್ಪಳ ಸುಟ್ಟು ಕಾಫಿ ಕುಡಿಯೋಕೆ ಕೊಡೋರು ನನಗೆ. ಆವಾಗ ನನಗೆ ಕಾಫಿ ಅಷ್ಟು ಸ್ವೀಟ್ ಕುಡ್ದು ಅವಾಗಲೂ ನಂಗೆ ಅಭ್ಯಾಸ ಇರಲಿಲ್ಲ. ನಾನು ಕಾಫಿ ಕುಡಿತಿರ್ಲಿಲ್ಲ, ಸ್ವಲ್ಪ ಕುಡ್ದು ಹಂಗೆ ಚೆಲ್ಲಿ ಬರ್ತಿದ್ದೆ. ಏನೋ ಒಂಥರ ಅಜ್ಜಿಯರ ಪ್ರೀತಿ ಇರುತ್ತಲ್ಲ, ಅದು ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ. ಅದು ನನಗೋಸ್ಕರಿಗೆ ಗೊತ್ತು. ಯಾಕೆ ಗೊತ್ತಾ, ನಾನು ಈ ಅಜ್ಜಿ ಸುದ್ದಿ ಇವಾಗ ಹೇಳೋದು ಬಿಟ್ಟಿದ್ದೀನಿ. ಯಾರೋ ಒಬ್ಬರು ನಂಗೆ ಹೇಳಿದ್ರು, ಅಜ್ಜಿ ಕತೆ ಹೇಳ್ತೀರಾ ಅಂತ ಹೇಳಿದರು. ಆ ಪ್ರೀತಿ ಇದೆಯಲ್ಲ, ಅವಾಗಿನ ಅಜ್ಜಿಯವ್ರು ಮಾಡೋ ಪ್ರೀತಿ ಅದ್ರ ಮುಂದೆ ಯಾವುದೂ ಅಲ್ಲ. ನನಗೆ ನಮ್ಮ ಶೋಭಾಂಟಿ ಅಮ್ಮ ಇದ್ದಾರಲ್ಲ, ಅವರು ಅಷ್ಟೇ. ಅವ್ರ ಮೊಮ್ಮಕ್ಳಿಗೆ ಆಸೆ ಮಾಡ್ತಾರೆಲ್ಲ ಗೊತ್ತಿಲ್ಲ, ನನಗೆ ನಮ್ಮ ನಿರಂಜನಿಗೆ ಅಷ್ಟು ಆಸೆ ಮಾಡೋದು ಅಜ್ಜಿ ಯಾವಾಗಲೂ ಅಷ್ಟೇ. ನಾವು ಹೋದ ತಕ್ಷಣ ನಂಗೆ ಹಿಡ್ಕೊಳ್ಳೋದು ಅದೆಲ್ಲ ತುಂಬ. ನಮ್ಮ ಅಮ್ಮನ ಕನ್ವರ್ಸ್ತಾ ಇತ್ತಂತೆ, ನಮ್ಮ ಅಮ್ಮನ ಕೆಲಸಕ್ಕೆ ಹೋಗೋಕ್ಕೆ ಆಗಿಲ್ಲ ಆ ಕಡೆ ಸೈಡಿಗೆ. ಶೋಭಾಂಟಿ ನಿನ್ನೆ ಹೇಳ್ತಾ ಇದ್ರು. ಮಾತಾಡ್ತಾ ಟೀ ಹಾಲೇ ಬಿಸಿ ಆಯ್ತು, ಟೀ ಪುಡಿ ಹಾಕ್ತೀನಿ. ಹಳೆ ಕಾಲದ ಸುದ್ದಿ ಹೇಳಿದ್ರೆ ನನ್ನ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗ್ಬಿಡುತ್ತೆ. ನನಗೆ ನಮ್ಮ ಅಜ್ಜಿಯವ್ರ ದಿನ ಒಂದು 100 ಸಲ ನೆನಪಾಗ್ತಾರೆ. ನಾನು ಅಜ್ಜಿ ಜೊತೆ ನಾನು ಯಾವಾಗಲೂ ಅಜ್ಜಿ ಕೈ ತುತ್ತೆ ಕೊಡೋದು, ಅದೆಲ್ಲ ಒಂಥರ ಅಭ್ಯಾಸ. Our hearts beat to the city streets. We began to feel the fire. We rise like as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild.
ಚಿನ್ನಿಗೆ ತಾಲಿಪಟ್ಟು ತಿನ್ನಬೇಕು ಅಂತ ಅನಿಸಿತ್ತು. ಹಾಗಾಗಿ ಅವಳು ಮೈಸೂರಿಂದ ಹೊರಡಬೇಕಿದ್ರೆ ನಂಗೆ ಹೇಳಿದ್ಲು, ನಂಗೊಂದಿನ ತಾಲಿಪಟ್ಟು ಮಾಡಿಕೊಡು ಅಂತ ಹೇಳಿ. ನಾನು ಹಬ್ಬದಲ್ಲಿ ಪೂರ್ತಿ ಊರಲ್ಲೇ ಆಗ್ತೀನಲ್ವ, ಹಾಗಾಗಿ ಶಿವಮೊಗ್ಗದಲ್ಲಿ ನಾನು ಸ್ಪಾರಲ್ಲಿ 2 ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೆ. ಅಮ್ಮ ನಿನ್ನೆ ಸಂಜೆನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಿನ್ನೆ ಚಕ್ಲಿ ಮಾಡೋದೆಲ್ಲ ಇತ್ತಲ್ವ, ಎಣ್ಣೆ ಕರೆದಾಗ ಒಂಥರ ವಾಸನೆ ಇರುತ್ತೆ, ಹಾಗಾಗಿ ನನಗೆ ತಿಂಡಿ ಸೇರೋದಿಲ್ಲ. ಅದಕ್ಕೆ ಬೇಡ ನಾಳೆ ಬೆಳಗ್ಗೆ ಮಾಡಮ್ಮ ಅಂತ ಅಂದೆ. ಹ್ಞೂ ಅಂತ ಹೇಳಿ ಚಿನ್ನಿಗೆ ತಾಲಿಪಟ್ಟನ್ನ ಮಾಡಿ ಕೊಡ್ತಾಯಿದ್ದಾರೆ ಸಬ್ಬಸಿಗೆ ಸೊಪ್ಪು ಹಾಕಿ. ಹಾಗೆ ಇವತ್ತು ರೇಣುಕಕ್ಕ ಕೂಡ ಕೆಲಸಕ್ಕೆ ಬರ್ತಾಳಂತ, ಅವಳಿಗೆ ಸ್ವಲ್ಪ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಸೊಪ್ಪು ಕಮ್ಮಿ ಇತ್ತಲ್ವ, ಮತ್ತು ತುಂಬ ಇದನ್ನು ಹಿಟ್ಟು ಕೂಡಿಸ್ಕೊಂಡ್ರು ಚೆನ್ನಾಗಿರಲ್ಲ ಅಂತೇಳಿ ರೊಟ್ಟಿಗೆ ಆ ಕಡೆ ತೆಗೆದಿಟ್ಟಿದ್ದಾರೆ. ನಿಮಗೆ ಕಾಣ್ತಾ ಇರ್ಬೋದು. ತಾಲಿಪಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಈಗ ಸೌತೆಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ತಾಲಿಪಟ್ಟನ್ನ ಮಾಡ್ತಾಯಿದ್ದಾರೆ. ಅಮ್ಮ ಸ್ವಲ್ಪ ರೊಟ್ಟಿಗೂ ಹಿಟ್ಟು ಕೂಡಿಸಿದ್ರಲ್ವ, ಅದೇ ಹಿಟ್ಟಲ್ಲೇ ಮಾಡಿದ್ರು. ಇಲ್ಲಾಂದರೆ ಬರೀ ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ರೆ ತಟ್ಟಕ್ಕೆ ಚೆನ್ನಾಗಿರುತ್ತೆ. ಇದು ಮಿಷನಲ್ಲೇ ಆರಾಮಾಗಿ ಮಾಡ್ಬೋದು. ಚಿನ್ನಿಗೆ ಮಾತ್ರ 1-2 ತಾಲಿಪಟ್ಟನ್ನ ತಟ್ಟಿ ಕೊಟ್ಟರು. ಅದು ಕೈಯಲ್ಲಿ ತಟ್ಟಿದ್ರೇ ರುಚಿ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಚಿನ್ನಿಗೆ ಮಾತ್ರ 1-2 ತಾಲಿಪಟ್ಟನ್ನ ಈ ಥರ ತಟ್ಟಿ ಕೊಟ್ಟರು. ಹಾಗೆಯೇ ನಾವು ಕೂಡ ಈಗ ತಿಂಡಿ ತಿಂತಾ ಇದ್ದೀವಿ. ನಾನು ತಾಲಿಪಟ್ಟಿನ ಉಳ್ಳೆ ಎಲ್ಲ ಮಾಡಿ ಇಟ್ಕೊಂಡು ಅಮ್ಮ ರೊಟ್ಟಿ ಮಾಡ್ತಾಯಿದ್ದಾರೆ. ಹಾಗೆಯೇ ಅಮ್ಮನ ಎಮ್ಮೆ ಕೂಡ ಏನೂ ಕರೆದಾಗಿಲ್ಲ. ನಾನು ತಿಂಡಿ ಎಲ್ಲ ತಿಂದಾದಮೇಲೆ ಏನದು ಎಮ್ಮೆ ಕರಿತೀನಿ ಅಂತ ಹೇಳಿದ್ರು ಅಮ್ಮ. ತಾಲಿಪಟ್ಟಿಗೆ ಇವತ್ತು ನಾವು ಸ್ವಲ್ಪ ಮೊಸರುಗಾಯಿ ಮಾಡಿದ್ಲು, ಚಿನ್ನಿ ಮಾಡ್ಕೊಂಡಿದ್ಲು ಸೌತೆಕಾಯಿದ್ದು. ನಾನು ಕಾಯಿ ಬಜ್ಜಿ ಮಾಡಿದ್ದೆ, ಹಾಗೆ ಬೆಣ್ಣೆ ಕೂಡ ಇತ್ತು. ಅಮ್ಮ ಎಷ್ಟು ತೆಳ್ಳಗೆ ತಟ್ತಾರೆ. ನಾನು ಕೂಡ ಚೆನ್ನಾಗೇ ತಟ್ತೀನಿ ಇವಾಗ. ಮುಂಚೆ ನಂಗೆ ಇಷ್ಟೆಲ್ಲ ತೆಳ್ಳಗೆ ತಟ್ಟಕ್ಕೆ ಬರ್ತಿರ್ಲಿಲ್ಲ. ಸೌತೆಕಾಯಿ ಹಾಕಿದ್ರೆ ತಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ, ಆದರೆ ತುಂಬ ಸೌತೆಕಾಯಿ ಹಾಕಿರಲಿಲ್ಲ, ಸ್ವಲ್ಪ ಮಾತ್ರ ಹಾಕಿದ್ರು. ತಟ್ಟಿರೋ ತಾಲಿಪಟ್ಟಲ್ಲಿ ಕೈ ಬೆರಳಚ್ಚು ಚೆನ್ನಾಗಿ ಮೂಡಿರುತ್ತೆ. ವೀಡಿಯೋ ಇವತ್ತು ಸ್ವಲ್ಪ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಆ ಕಡೆ ನಾನು ತಿಂಡಿ ತಿಂತಾಯಿದ್ದೀನಿ, ಈ ಕಡೆ ನಾನು ವೀಡಿಯೋದಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಉಲ್ಟಾ ಆಗಿದೆ, ಹಾಕಬೇಕಿದ್ರೆ ಹಾಗಾಗಿದೆ, ಸಾರಿ. ನಾನು ತಿಂಡಿ ಆಲ್ರೆಡಿ ತಿಂತಾ ಇದ್ದೆ, ಆದರೆ ನಾನು ನೋಡಿ ಈಗ ನಾನು ಬಡಿಸ್ಕೊಳ್ಳೋದು ವೀಡಿಯೋ ಬರ್ತಾಯಿದೆ. ಪರವಾಗಿಲ್ಲ, ಹಾಗೆಯೇ ಆಗುತ್ತೆ ಒಂದೊಂದು ಸಲ. ನಾವು ಎಡಿಟಿಂಗ್ ಮಾಡಬೇಕಿದ್ರೆ ಸ್ವಲ್ಪ ಉಲ್ಟಾ ಪಲ್ಟಾ ಆಗುತ್ತೆ. ನಾನು ಮೊಸರುಗಾಯಿ ಏನೂ ಹಾಕ್ಕೊಳ್ಳಲಿಲ್ಲ, ಬರೀ ಬೆಣ್ಣೆ ಮತ್ತು ಕಾಯಿ ಬಜ್ಜಿ ಹಾಕ್ಕೊಂಡು ತಿಂತಾಯಿದ್ದೀನಿ. ನಾನು ಪತ್ರೊಡೆಗೆಲ್ಲ ನೆನೆಸಿದ್ದೆ ಅಲ್ಲ, ಅದನ್ನು ಕೂಡ ರುಬ್ಬಿಟ್ಟು ಈಗ ಪತ್ರೊಡೆ ಬೇಯೋದಕ್ಕೆ ಇಡೋಣ ಅಂತ ಇಡ್ತಾ ಇದ್ದೀನಿ. ಅಮ್ಮ ನೆಲ ಒರೆಸ್ತಾ ಇದ್ದಾರೆ, ನಾನು ನೆಲ ಒರೆಸಿಲ್ಲ. ಪಾತ್ರೆ ಬಟ್ಟೆ ಅದೆಲ್ಲ ನನ್ನ ಕೆಲಸ. ರೇಣುಕಕ್ಕ ಬಂದ್ರೂ ಆ ಕೆಲಸ ನಾನು ಮಾಡ್ತೀನಿ, ಯಾಕಂದರೆ ಅವಳಿಗೆ ನಾವೆಲ್ಲ ಬಂದಾಗ ಜಾಸ್ತಿ ಆಗುತ್ತಲ್ವ, ಹಾಗಾಗಿ. ಮತ್ತು ಚಿನ್ನಿದು ಕೂಡ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನು ಕೂಡ ವಾಶ್ ಮಾಡಿದೆ. ಅವಳು ಹೋಗೋ ಟೈಮಲ್ಲಿ ಎಲ್ಲ ಒಣಗಲಿ ಅಂತ ಹೇಳಿ. ಕೆಸಿನ ಎಲೆಗಳು ತುಂಬ ದೊಡ್ಡದಿತ್ತು, ಹಾಗಾಗಿ ನಾನು ಕೆಲವೊಂದೆಲ್ಲ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಚಿನ್ನಿ ಅದು ಮಧ್ಯದ್ದು ದಂಟಿರುತ್ತೆ ಗೊತ್ತಾ, ಅದನ್ನು ಕ್ಲೀನಾಗಿ ಜಜ್ಜಿ ಆ ದಂಟನ್ನು ತೆಗಿತಾ ಇದ್ದಾಳೆ. ಅದಿದ್ದರೆ ಏನಾಗುತ್ತೆ ಅಂದರೆ ಕಡ್ತ ಬರುತ್ತೆ ಅಂತ ಹೇಳ್ತಾರೆ. ಕೆಲಸ ಎಲ್ಲ ಆಯಿತು. ಅಮ್ಮನೂ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಅಮ್ಮನ ಕೆಲಸ ಕೂಡ ಆಯಿತು. ಹಾಗೆಯೇ ಪತ್ರೊಡೆ ಕೂಡ ಬೆಂದಿತ್ತು, ಅದನ್ನು ಕೂಡ ಇಳಿಸಿ ಇಟ್ಟಿದ್ದೀನಿ. ಈಗ ಸ್ನಾನ ಮಾಡಬೇಕು. ಹಳ್ಳೀಲಿ ಅಂದರೆ ಊರಲ್ಲಿ ನನ್ನ ದಿನಚರಿ ಹೀಗೆಲ್ಲ ಇತ್ತು. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಇವತ್ತು ನನಗೇನು ಹೆಚ್ಚಿಗೆ ಏನೋ ಕೆಲಸ ಇರಲಿಲ್ಲ, ಹಾಗೆಯೇ ಈಗ ಸ್ನಾನಕ್ಕೆ ಹೋಗಬೇಕು. ಕೆಳಗೊಂದು ಸ್ವಲ್ಪ ಆಯ್ತು ನೋಡಮ್ಮ, ಕೆಲಸ ಎಲ್ಲ ಆಯಿತು. ಚಿನ್ನಿ ಅಂತದ್ದು ಫೇಸ್ ಪ್ಯಾಕ್ ಮಾಡಿಟ್ಟಿದ್ಲು. ಏನಂದರೆ ನಾನು ಇದು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಮಾಡಿಸಿಟ್ಟಿದ್ರಮ್ಮ, ಅದನ್ನು ಕವರಿಗೆ ಹಾಕೋ ಅಂದರೆ ಇವತ್ತು ಜೋಳದ ಫೇಸ್ ಪ್ಯಾಕ್ ಮಾಡಿದಾಳಲ್ಲ, ಅಕ್ಕಿ ಹಿಟ್ಟಿಂದೆಲ್ಲ ಹಚ್ಕೊತೀವಲ್ಲ, ಇವತ್ತು ಜೋಳದ ಫೇಸ್ ಪ್ಯಾಕ್ ಮಾಡಿದ್ವಿ. ನಾಳೆ ಹಬ್ಬಕ್ಕೆ ನಮ್ಮದೇ ಲೈಟ್ ಗೀಟ್ ಬೇಡವೇನೋ, ಗಣಪತಿ ಮೇಲೆ ನಾವೇ ಹೋಗಿ ಪಕ್ಕಕ್ಕೆ ನಿಂತ್ಕೊಂಡ್ರೆ ಲೈಟ್ ಬೀಳ್ತೀವೇನೋ ಗೊತ್ತಿಲ್ಲ. ಅಮ್ಮ ಹಚ್ಕೊಂಡಿಲ್ಲ ನೋಡಮ್ಮ, ಅಲ್ಲೇ ಇಟ್ಟಿದ್ದೀನಿ.
ಏನು ಎಂತ ಹಿಟ್ಟು, ಜೋಳದ ಹಿಟ್ಟು, ನಿಂಬೆಹಣ್ಣು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟ, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ನಿಂಬೆಹಣ್ಣು, ಮೊಸರು, ಹಾಲು, ಇದ್ರದ್ದು ಕೆನೆ ಬಂದಿರುತ್ತಲ್ಲ, ಕಾಫಿ ಪುಡಿ. ಕೆನೆ ಅಂದರೆ ತಂಬಾಲು ಮೇಲ್ಗಡೆ ಅದೊಂಥರ ನೊರೆ ನೊರೆ ಇರುತ್ತೆ ಗೊತ್ತಾ, ಇದಿಷ್ಟು ಹಚ್ಕೊಂಡಿದ್ದೀನಿ. ಟೈಮ್ ಬಂದು 11:30 ಆಯಿತು. ಪತ್ರೊಡೆ ಕೂಡ ಈಗ ಬೇಯಿತು, ಪಾತ್ರೆ ತೊಳೆದು ಎಲ್ಲ ಕೆಲಸ ಆಯಿತು, ಬಟ್ಟೆನೂ ಕೂಡ ಒಗ್ದಾಯಿತು. ಮೂಗೊಳಗೆ ಹೋಗ್ಬಿಡ್ತು. ಈಗ ಸ್ನಾನ ಮಾಡಿ ದೊಡ್ಡ ಮನೆಗೆ ಹೋಗಬೇಕು. ಹೋಗ್ಬಾ. ಅಮ್ಮಂದು ಕೆಲಸ ಆಯಿತು. ಕೆಲಸದವ್ರಿಗೆ ಅಮ್ಮ ರೊಟ್ಟಿ ಮಾಡಿದ್ದಾರೆ, ನಮಗೆ ಸ್ವಲ್ಪ ತಾಲಿಪಟ್ಟು ಮಾಡಿದ್ರು ಅಷ್ಟೇ. ಅನ್ನ ಏನೋ ಮಾಡೋದು ಬೇಡ ಅಂದೆ, ಯಾಕಂದರೆ ತಾಲಿಪಟ್ಟೆ ಸುಮಾರಿದೆ, ಅದನ್ನೇ ತಿನ್ನೋಣ ಅಂತ. ಮೂಗೊಳಗೆ ಹೋಗ್ತಾ ಇದೆ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ, ಬರೋ ವ್ಲಾಗಲ್ಲಿ ಹಬ್ಬದ ಪ್ರಿಪ್ರೇಷನ್ ಹೆಂಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಸಣ್ಣದಾಗಿರೋ ವ್ಲಾಗ್ಗಳೇ ಮಾಡ್ಕೊತಾ ಇದ್ದೀನಿ. ಎಡಿಟಿಂಗ್ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋದ್ರಿಂದ ಅಷ್ಟೇ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.